Welcome back to News Navigator program. ವೋಟರ್ ಐಡಿಸ್ ಲಿಂಗಡ್ ವಿತ್ ಆಧಾರ್ ಈ ಒಂದು ಇಶ್ಯೂ ತುಂಬಾ ದಿನದಿಂದ ನ್ಯೂಸ್ ಅಲ್ಲಿದೆ. ಸೊ ಕೆಲವರು ಡಿಬೇಟ್ ಮಾಡುವಾಗ ಇದಕ್ಕೆ ಸಪೋರ್ಟ್ ಮಾಡ್ತಾರೆ, ಕೆಲವರು ಅಪೋಸ್ ಕೂಡ ಮಾಡ್ತಾರೆ. ಸೊ ಇವಾಗ ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ಅಗೈನ್ ಅ ಮೂವ್ ದಟ್ ಎಂಡೇಂಜರ್ಸ್ ದ ರೈಟ್ ಟು ವೋಟ್. ಮತ್ತೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡುವಂತಹ ಒಂದು ಸ್ಟೆಪ್ ಅನ್ನ ತಗೊಂಡಿರೋದ್ರಿಂದ ಈಗ ಅಟ್ ಪ್ರೆಸೆಂಟ್ ಮತ್ತೆ ನ್ಯೂಸ್ ಅಲ್ಲಿದೆ. ಸೊ ಇದರದ ಯಾವ ರೀತಿ ಈ ಒಂದು ಇಶ್ಯೂ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ, 2015 ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನ್ಯಾಷನಲ್ ಎಲೆಕ್ಟೋರಲ್ ರೋಲ್ ಪ್ಯೂರಿಫಿಕೇಶನ್ ಅಂಡ್ ಅಥೆಂಟಿಕೇಶನ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ಒಂದು ಪ್ರೋಗ್ರಾಮ್ನ ತಗೊಂಡ್ಬರತ್ತೆ. ಅದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಹೇಳ್ಬೇಕಂತ ಹೇಳಿದ್ರೆ NERPAP. ಸೊ ಇದರ ಅಂಡರ್ ಅಲ್ಲಿ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಡ್ಯೂಪ್ಲಿಕೇಶನ್ ಅವಾಯ್ಡ್ ಮಾಡೋದಕ್ಕೋಸ್ಕರ ವೋಟರ್ ಐಡಿಯನ್ನ ಆಧಾರ್ ಕಾರ್ಡ್ ಜೊತೆಗೆ ಲಿಂಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳುತ್ತೆ. ಸೊ ವೋಟರ್ ಐಡಿಯನ್ನ ಆಧಾರ್ ಕಾರ್ಡ್ ಜೊತೆಗೆ ಲಿಂಕ್ ಮಾಡುವಾಗ ಈ NERPAP ಮೂಲಕ ವೋಟರ್ ಐಡಿಯನ್ನ ಲಿಂಕ್ ಮಾಡ್ಬೇಕಂತ ಏನೋ ಹೇಳ್ತಾರೆ. ಬಟ್ ಅದಾದ್ಮೇಲೆ ಸುಪ್ರೀಂ ಕೋರ್ಟು ಮಧ್ಯ ಬಂದ್ಬಿಟ್ಟು ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ವೆಲ್ಫೇರ್ ಸ್ಕೀಮ್ಸ್ಗಳಿಗೆ ಇದನ್ನ ಪ್ರೋಗ್ರಾಮ್ನ ಲಾಂಚ್ ಮಾಡಿದಾಗ ವೆಲ್ಫೇರ್ ಸ್ಕೀಮ್ಸ್ಗಳಿರುತ್ತಲ್ಲ, ಅದಕ್ಕೆ ಆಧಾರ್ ಕಾರ್ಡ್ ಮ್ಯಾಂಡೇಟರಿ ಅಂತ ಹೇಳಿರುತ್ತೆ. ಬಟ್ ಸುಪ್ರೀಂ ಕೋರ್ಟ್ ಅದಕ್ಕೆ ಇಂಟರ್ವೆನ್ ಮಾಡಿಬಿಟ್ಟು ಯಾವುದೇ ರೀತಿಯಾದಂತಹ ವೆಲ್ಫೇರ್ ಸ್ಕೀಮ್ಸ್ಗಳಿಗೆ ಆಧಾರ್ ಕಾರ್ಡನ್ನು ಮ್ಯಾಂಡೇಟರಿ ಮಾಡಬಾರ್ದು ಅಂತ ಹೇಳುತ್ತೆ. ಅದಾದಮೇಲೆ ನ್ಯಾಷನಲ್ ಎಲೆಕ್ಟೋರಲ್ ರೋಲ್ ಪ್ಯೂರಿಫಿಕೇಶನ್ ಅಂಡ್ ಅಥೆಂಟಿಕೇಶನ್ ಪ್ರೋಗ್ರಾಮು ವರ್ಕ್ ಮಾಡೋದನ್ನ ಸ್ಟಾಪ್ ಮಾಡುತ್ತೆ, ಡಾರ್ಮೆಟ್ ಸ್ಟೇಜಿಗೆ ಬರುತ್ತೆ. ಸೊ 2021 ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1950 ಇದನ್ನ ಅಮೆಂಡ್ ಮಾಡಲಾಗುತ್ತೆ 2021. ಸೊ ಅಮೆಂಡ್ ಮಾಡಿಬಿಟ್ಟು ಎಲೆಕ್ಟೋರಲ್ ರೋಲ್ ಅಕ್ಯುರೆಸಿಯನ್ನ ಇಂಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ, ಮತ್ತೆ ಡ್ಯೂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ, ಎಲೆಕ್ಟೋರಲ್ ರೋಲ್ ಜೊತೆಗೆ ಅಂದ್ರೆ ಗುರುತಿನ ಚೀಟಿಯ ಜೊತೆಗೆ ವೋಟರ್ ಐಡಿ ಜೊತೆಗೆ ಆಧಾರನ್ನ ಲಿಂಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಅಮೆಂಡ್ಮೆಂಟ್ ಮೂಲಕ ಆ್ಯಡ್ ಮಾಡಲಾಗುತ್ತೆ. ಅದ್ರ ಜೊತೆಗೆ ಇನ್ನೊಂದನ್ನ ತಗೊಂಡ್ಬರ್ತಾರೆ, ಏನು ಅಂತ ಹೇಳಿದ್ರೆ ಲಿಂಕ್ ಮಾಡೋದು ವಾಲಂಟರಿ ಡೆಸಿಷನ್ ಅಂತ. ಸೊ ವಾಲಂಟರಿ ಆಗಿ ಡಿಸಿಷನ್ ತಗೊಂಡ್ಬಿಟ್ಟು ಆಧಾರ್ ಕಾರ್ಡನ್ನು ನೀವು ವೋಟರ್ ಐಡಿ ಜೊತೆಗೆ ಲಿಂಕ್ ಮಾಡ್ಬೋದು ಅಂತ ಹೇಳಲಾಗುತ್ತೆ. ಸೊ ಅದಾದ ನಂತರ ಈ ಡಿಸಿಷನ್ನ ತಗೊಂಡ ಮೇಲೆ ಆಲ್ಮೋಸ್ಟ್ 2023 ಹೊತ್ತಿಗೆ ಆಲ್ಮೋಸ್ಟ್ 66 crore 66 ಕೋಟಿ ಜನ ಆಧಾರ್ ನಂಬರ್ನ ವೋಟರ್ ಐಡಿ ಜೊತೆ ಲಿಂಕ್ ಮಾಡಲಾಯಿತು. ಸೊ ನೌ ದ ಕ್ವಶನ್ ಇಸ್, ವೈ ಲಿಂಕಿಂಗ್ ವೋಟರ್ ಐಡಿ ವಿತ್ ಆಧಾರ್ ಕಾರ್ಡ್? ಫಸ್ಟ್ಲಿ ಎಲಿಮಿನೇಷನ್ ಆಫ್ ಡ್ಯೂಪ್ಲಿಕೇಶನ್ ಅಂಡ್ ಫ್ರಾಡುಲೆಂಟ್. ಸೊ ವೋಟರ್ ಐಡಿ ಅಂತ ಹೇಳಿದ್ರೆ ಒಬ್ಬೊಬ್ಬರಿಗೆ 2 ವೋಟರ್ ಐಡಿಸ್ ಇರುತ್ತೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಲಿಂಕ್ನ ಮಾಡಿದ್ರೆ ಅಥೆಂಟಿಕೇಶನ್ ಇರುತ್ತೆ, ಹಾಗಾಗಿ ಲಿಂಕ್ ಮಾಡಬೇಕು ಅನ್ನೋ ಸ್ಟೆಪ್ಪನ್ನು ತಗೊಂಡ್ಬರ್ತಾರೆ. ಇದರಿಂದ ಬಯೋಮೆಟ್ರಿಕ್ ಅಥೆಂಟಿಕೇಶನ್ ಇರುತ್ತೆ ಅಲ್ವಾ, ಬಯೋಮೆಟ್ರಿಕ್ ಇರೋದ್ರಿಂದ ಡ್ಯೂಪ್ಲಿಕೇಶನ್ಸ್ ಎಂಟ್ರೀಸು ಅವಾಯ್ಡ್ ಮಾಡ್ಬೋದು ಅನ್ನೋದು ಇದರ ಮುಖ್ಯ ಉದ್ದೇಶ. ಸೆಕೆಂಡ್ಲಿ, ಇಂಪ್ರೂವ್ಡ್ ಎಲೆಕ್ಟೋರಲ್ ರೂಲ್ಸ್. ಆಧಾರ್ ವೆರಿಫಿಕೇಶನ್ ಇಂದ ಎಲೆಕ್ಟೋರಲ್ ರೋಲ್ ಅಪ್ಡೇಟ್ ಆಗ್ತಾ ಹೋಗುತ್ತೆ ಅವಾಗವಾಗಲೇ. ಈಗ ಇತ್ತೀಚೆಗೆ ನಾವು ನ್ಯೂಸಲ್ಲಿ ನೋಡಿದ್ರೆ ಎಷ್ಟೋ ಕಡೆ ತುಂಬ ಜನ ವೋಟ್ನೇ ಹಾಕಿರಲ್ಲ, ಬಿಕಾಸ್ ಆಧಾರಲ್ಲಿ ಅಪ್ಡೇಟ್ ಆಗಿರಲ್ಲ. ಆಲ್ಮೋಸ್ಟು ಬೇರೆ ಬೇರೆ ಸ್ಟೇಟ್ಸ್ಗಳನ್ನ ನಾವು ನೋಡ್ಕೊಂಡ್ರೆ, ಈವನ್ ಆಂಧ್ರ ಪ್ರದೇಶಲ್ಲಿ ಕೂಡ ಕೆಲವರು ವೋಟ್ ಹಾಕಿಲ್ಲ, ಬಿಕಾಸ್ ಎಲೆಕ್ಟೋರಲ್ ರೋಲಲ್ಲಿ ಅವರ ನೇಮು ಅಪ್ಡೇಟ್ ಆಗಿಲ್ಲ, ಅದಕ್ಕೋಸ್ಕರ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಥರ್ಡ್ಲಿ, ಇನ್ಕ್ರೀಸಿಂಗ್ ಅಡ್ಮಿನಿಸ್ಟ್ರೇಷನ್ ಎಫಿಷಿಯನ್ಸಿ. ಸೊ ಅಡ್ಮಿನಿಸ್ಟ್ರೇಷನ್ ಎಫಿಷಿಯನ್ಸಿಯನ್ನು ಕೂಡ ಇದು ಇನ್ಕ್ರೀಸ್ ಮಾಡ್ತಾ ಬರುತ್ತೆ ವೋಟರ್ ಐಡಿಯನ್ನ ಲಿಂಕ್ ಮಾಡಿದ್ರೆ. ಸೊ ಬಟ್ ಇವಾಗ ಕನ್ಸರ್ನ್ ಏನು, ಲಿಂಕ್ ಮಾಡೋದ್ರಿಂದ ಪ್ರಾಬ್ಲಮ್ ಏನು, ಥ್ರೆಟ್ ಏನು ಅಂತ ಹೇಳಿದ್ರೆ, ಥ್ರೆಟ್ ಟು ರೈಟ್ ಟು ವೋಟ್. ಸೊ ಅಂದರೆ ನಾವು ವೋಟ್ ಹಾಕುವಂತಹ ರೈಟ್ಸು ಮಿಸ್ಯೂಸ್ ಆಗುತ್ತೆ. ಆ್ಯಂಡ್ ಆಲ್ಸೋ ಎರರ್ಸ್ ಇನ್ಕ್ರೀಸ್ ಆಗುತ್ತೆ, ಪ್ರೈವಸಿಗೆ ಥ್ರೆಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಏನಿದೆ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಲಾಗ್ತಿದೆ. ಅಷ್ಟೇ ಅಲ್ಲ, ಡಾಟಾ ಅಕ್ಯುರಸಿ ಇಶ್ಯೂ ಕೂಡ ಆಗುತ್ತೆ, ಲಾಸ್ ಆಫ್ ವೋಟಿಂಗ್ ರೈಟ್ಸ್. 2015 ನಾವು ತಗೊಂಡ್ರೆ 2015 ಆಂಧ್ರ ಮತ್ತು ತೆಲಂಗಾಣ ಇಂದ ಆಧಾರ್ ಲಿಂಕೇಜ್ ಆಗಿತ್ತು.
ಆಧಾರ್ ಲಿಂಕೇಜ್ ಆದಾಗ ಆಲ್ಮೋಸ್ಟ್ 30 ಲಕ್ಷ ಜನ ವೋಟರ್ ರೈಟ್ಸನ್ನು ಕಳ್ಕೊಂಡಿದ್ರು. ಸೊ ಈ ರೀತಿಯಾದಂತಹ ಪ್ರಾಬ್ಲಮ್ಸು ಆಧಾರ್ ಜೊತೆಗೆ ಲಿಂಕ್ ಮಾಡಿದಾಗ ಆಗ್ತಿದೆ. ಇದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರನೇ ಆಧಾರ್ ಜೊತೆಗೆ ಲಿಂಕ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಡಿಬೇಟ್ಸ್ ಕೂಡ ಇವಾಗ ನಡೀತಾ ಇದೆ. ಸೊ ಇನ್ನು ಲೀಗಲಿ ಕೂಡ ಇದು ಕ್ವಶನ್ ಆಗುವಂತಹ ಚಾನ್ಸಸ್ ಇರುತ್ತೆ. ಬಿಕಾಸ್ ಸುಪ್ರೀಂ ಕೋರ್ಟ್ 2018 ತನ್ನ ಜಡ್ಜ್ಮೆಂಟ್ ಅಲ್ಲಿ ವೆಲ್ಫೇರ್ ಸ್ಕೀಮ್ಸ್ಗಳಿಗೆ ಆಧಾರ್ನ ಲಿಂಕ್ ಮಾಡಬಾರ್ದು ಅಂತ ಹೇಳಿತ್ತು. ಆದ್ರೂ ಕೂಡ ಆಧಾರ್ ಲಿಂಕ್ ಮಾಡ್ತಿದ್ದಾರೆ, ಬಟ್ ವೋಟರ್ ಐ ಡಿ ಜೊತೆನೆ ಲಿಂಕ್ ಮಾಡ್ತಾ ಇದ್ದಾರೆ. ಕರೆಕ್ಟ್ ಅಲ್ವಾ? ಅಂಡ್ ವೋಟರ್ ಐ ಡಿ ಇರೋದು ಸಿಟಿಸನ್ಶಿಪ್ ರೆಪ್ರೆಸೆಂಟೇಷನ್ಗೆ, ಬಟ್ ಆಧಾರ್ ಕಾರ್ಡ್ ಇರೋದು ರೆಸಿಡೆಂಟ್ಗಳನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ. ಸೊ ಸಿಟಿಸನ್ಶಿಪ್ ವೆರಿಫಿಕೇಶನ್ ಇಶ್ಯೂ ಆಗುತ್ತೆ. ಬಿಕಾಸ್ ಆಧಾರ್ ಕಾರ್ಡ್ ಏನಕ್ಕೋಸ್ಕರ ಇರೋದು? ರೆಸಿಡೆಂಟ್ ಪ್ರೂಫ್ಗೋಸ್ಕರ, ನಾಟ್ ದ ಪ್ರೂಫ್ ಆಫ್ ದ ಸಿಟಿಸನ್ಶಿಪ್. ಹಾಗೆಯೇ ಕೆಲವೊಂದು ಬೇರೆ ಬೇರೆ ಜಡ್ಜ್ಮೆಂಟ್ಗಳನ್ನ ನೋಡಿದ್ರೆ ಜಿ ನಿರಂಜನ್ ವರ್ಸಸ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಸೊ ಈ ಒಂದು ಕೇಸು 2023 ಕಾಣಬಹುದು. ಈ ಕೇಸ್ನ ಅಡಿಯಲ್ಲಿ ಆಧಾರ್ ಕಾರ್ಡು ನಾನ್ ಮ್ಯಾಂಡೇಟರಿ ಅಂತ ಹೇಳಲಾಗಿದೆ. ಆಧಾರ್ ಕಾರ್ಡ್ ಅಲ್ಲ, ಆಧಾರ್ ಲಿಂಕೇಜು ನಾನ್ ಮ್ಯಾಂಡೇಟರಿ ಅಂತ ಹೇಳಲಾಗಿದೆ. ಈವನ್ UIDAI. ಸೊ ಇದೇನು ಹೇಳಿದೆ ಅಂತ ಹೇಳಿದ್ರೆ, ಯಾರಾದರೂ ನಾನ್ ಇಂಡಿಯನ್ ಸಿಟಿಸನ್ಸ್ ಏನಾದರೂ ನಮ್ಮ ದೇಶದಲ್ಲಿ 182 ದಿನ ವಾಸಿಸಿದ್ರು ಅಂತ ಹೇಳಿದ್ರೆ ಅವರು ಕೂಡ ಆಧಾರ್ ಕಾರ್ಡನ್ನು ತಗೊಬೋದು. ಸೊ ಅವ್ರಿಗೂ ಕೂಡ ಓಟನ್ನ ಮಾಡೋವಂತಹ ರೈಟ್ಸ್ ಕೊಡ್ಲಿಕ್ಕಾಗತ್ತಾ? ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಆಧಾರ್ ಕಾರ್ಡ್ ಮತ್ತೆ ವೋಟರ್ ಲಿಂಕೇಜನ್ನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸ್ಟೆಪ್ಸ್ಗಳನ್ನ ತಗೊಳ್ತಾ ಇದೆ. ಈಗ ಅದು ಕೂಡ ಡಿಬೇಟ್ ಆಗಿದೆ. ಸೊ ವಾಲಂಟರಿಯಾಗಿ ತಗೊಬೋದು, ಅದು ಕೂಡ ರಿಯಲ್ ಔಟ್ಪುಟ್ ಬರಲ್ಲ. ಅಂಡ್ ಈಗ ಆಲ್ರೆಡಿ ನಾನು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದೆ, ಡಾಟಾ ಶೇರಿಂಗ್ ವೈಲೇಷನ್ಸ್ ಕೂಡ ಆಗತ್ತೆ ಅಂತ. ಸೊ ನೆಕ್ಸ್ಟು ಮಾರ್ಜಿನಲೈಸ್ಡ್ ವೋಟರ್ಸ್, ಎಲ್ಡರ್ಲಿ, ಡಿಸೇಬಲ್ಡ್ ಮತ್ತು ಮೈಗ್ರೆಂಟ್ ವರ್ಕರ್ಸ್ಗಳನ್ನ ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ. ಡಿಗ್ನಿಟಿ ಮತ್ತು ಟ್ರಸ್ಟ್ ಕೂಡ ರೆಡ್ಯೂಸ್ ಆಗುತ್ತೆ. ಟೈಮ್ ಬೌಂಡ್ಸ್ ಇರಲ್ಲ ಮತ್ತು ಪ್ರೊಸೀಜರಲ್ ಫೇರ್ನೆಸ್ ಕೂಡ ಇರೋದಿಲ್ಲ. ಸೊ ಆಧಾರ್ ಅನ್ಫಿಟ್ ಫಾರ್ ಎಲೆಕ್ಟೋರಲ್ ರೋಲ್ಸ್. ಯಾಕೆ ಅಂತ ಹೇಳ್ತಾರೆ? ಬಿಕಾಸ್ ಆಧಾರ್ ಇಸ್ ಫಾರ್ ದ ರೆಸಿಡೆನ್ಷಿಯಲ್ ಐ ಡಿ, ನಾಟ್ ಅ ಸಿಟಿಸನ್ಶಿಪ್ ಐ ಡಿ. ಸೊ ನಾನ್ ಸಿಟಿಸನ್ಸ್ ಕೂಡ ಆಧಾರ್ ಕಾರ್ಡಲ್ಲಿ ಎಲಿಜಿಬಲ್ ಇರ್ತಾರೆ, ಹೈಕೋರ್ಟ್ ಮತ್ತು UADII ಹೇಳಿರೋ ಪ್ರಕಾರ. ಸೊ ನೆಕ್ಸ್ಟು ರಿಸ್ಕ್ ಏನು ಅಂತ ಕೂಡ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಸೊ ನೀಡ್ ಫಾರ್ ಕಾನ್ಸ್ಟಿಟ್ಯೂಷನಲ್ ಆಲ್ಟರ್ನೇಟಿವ್ಸ್. ಅದಕ್ಕೆ ಕಾನ್ಸ್ಟಿಟ್ಯೂಷನಲ್ ಆಲ್ಟರ್ನೇಟಿವ್ಸ್ ಏನು ಮಾಡ್ಬೋದು ಅಂತ ಹೇಳಿದ್ರೆ, ವೋಟರ್ ಐ ಡಿಯನ್ನು ಮಾಡುವಾಗ ಆಧಾರ್ ಲಿಂಕೇಜನ್ನು ಮಾಡೋದ್ರ ಬದಲು ಆಧಾರ್ ಡಾಟಾವನ್ನು ತಗೊಂಡ್ಬಿಟ್ಟು ಆಧಾರ್ ಡಾಟಾ ಜೊತೆಗೆ ಕಂಪೇರ್ ಮಾಡಿಬಿಟ್ಟು ಡಾಟಾ ಬೇಸನ್ನು ಸ್ಟೋರ್ ಮಾಡಿ ಇಟ್ಕೊಬೋದು. ಕಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಆಧಾರ್ ಡ್ಯೂಪ್ಲಿಕೇಶನ್ ಬಗ್ಗೆ ರಿಪೋರ್ಟನ್ನ ರಿಲೀಸ್ ಮಾಡಿದೆ. ಆಧಾರ್ ಕಾರ್ಡೇ ಡ್ಯೂಪ್ಲಿಕೇಟ್ ಆಗ್ತಾ ಇದೆ. ಸೊ ಅದು ಕ್ಯಾಕ್ ಕೊಟ್ಟಿರುವಂತಹ ರಿಪೋರ್ಟ್ ಪ್ರಕಾರ 4.75 ಲ್ಯಾಕ್ ಆಧಾರ್ ನಂಬರ್ಸು ಡ್ಯೂಪ್ಲಿಕೇಶನ್ ಆಗಿದೆ, ಬಯೋಮೆಟ್ರಿಕ್ ಡಾಟಾ ಇಂದ ವೈಲೇಟ್ ಆಗಿದೆ. ಸೊ ಇಷ್ಟೆಲ್ಲ ಆಧಾರ್ ಲಿಂಕೇಜ್ಗೆನೆ ಪ್ರಾಬ್ಲಮ್ ಇದೆ. ಸೊ ಆಧಾರನ್ನು ಇನ್ನು ವೋಟರ್ ಐ ಡಿ ಜೊತೆ ನಾವು ಲಿಂಕ್ ಮಾಡಿದ್ರೆ ವೋಟರ್ ರೈಟ್ಸ್ ಥ್ರೆಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಂಡಿಪೆಂಡೆನ್ಸ್ ಮತ್ತು ಸಪರೇಷನ್ ಆಫ್ ಪವರ್ಸ್ ಬಗ್ಗೆ ಕೂಡ ಥ್ರೆಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಸ್ ಅ ಇಂಡಿಪೆಂಡೆಂಟ್ ಬಾಡಿ, ಓನ್ ಡೆಸಿಷನ್ ತಗೊಬೋದು. ಸೊ ಈಗ ವೋಟರ್ ಐ ಡಿ ಜೊತೆ ಲಿಂಕ್ ಮಾಡಬೇಕು ಅಂತ ಹೇಳಿದೆ, ಬಟ್ ಸ್ಟಿಲ್ ವೋಟರ್ ಐ ಡಿ ಜೊತೆ ಲಿಂಕ್ ಮಾಡಿದ್ರೆ ಇಷ್ಟೆಲ್ಲ ವಯೋಲೇಷನ್ಸ್ ಆಗುತ್ತೆ. ಸೊ ಟ್ರೆಡಿಷನಲ್ ವೆರಿಫಿಕೇಶನ್ ಮೆಥಡ್ ನಾವು ಹಳೇದಾಗಿ ಯೂಸ್ ಮಾಡ್ತಿದ್ವಲ್ಲ, ಡೋರ್ ಟು ಡೋರ್ ವೆರಿಫಿಕೇಶನ್, ಅದನ್ನು ಫಾಲೋ ಮಾಡಿದ್ರೆ ಬೆಸ್ಟ್ ಆಗುತ್ತೆ. ಅದ್ರ ಜೊತೆಗೆ ಇಂಡಿಪೆಂಡೆಂಟ್ ಆಡಿಟ್ ಅಥವಾ ಯಾವುದಾದ್ರೂ NGOನ ತೊಗೊಂಡ್ಬಿಟ್ಟು ಆ NGOಗೆ ಆಡಿಟಿಂಗನ್ನು ಕೊಡೋದು, ಅಥವಾ ಆಡಿಟಿಂಗ್ಗೋಸ್ಕರನೇ ಅಥವಾ ಎಲೆಕ್ಟೋರಲ್ ರೋಲ್ ಮತ್ತು ಆಧಾರ್ಗೋಸ್ಕರನೇ ಸಪರೇಟ್ ಬಾಡಿಯನ್ನು ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆ ಕಮಿಟಿಯನ್ನು ಫಾರ್ಮ್ ಮಾಡಬೇಕು. ಸೊ ಅದಕ್ಕೆ ಸಪ್ರೇಟ್ ಕಮಿಟಿಯನ್ನು ಫಾರ್ಮ್ ಮಾಡಿ ಆ ಕಮಿಟಿ ರಿಪೋರ್ಟನ್ನು ತೊಗೊಂಡ್ಬಿಟ್ಟು ಅದರ ಪ್ರಕಾರ ವರ್ಕ್ ಮಾಡೋದು. ಸೊ ಗ್ರಿವೆನ್ಸ್ ರಿಡ್ರೆಸಲ್ ಮತ್ತು ಸೋಷಿಯಲ್ ಆಡಿಟ್ಸ್ಗಳನ್ನ ಮಾಡೋದು. ಸೊ ಈ ರೀತಿಯಾದಂತಹ ಸ್ಟೆಪ್ಸ್ಗಳನ್ನ ತಗೊಂಡ್ರೆ ಏನೆಲ್ಲ ವೈಲೇಷನ್ಸ್ ಆಗ್ತಿದೆ ಅದನ್ನು ರಿಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಮೇನ್ಸ್ ಕ್ವಶನ್ ನಾವು ನೋಡ್ಕೊಳ್ಳೋಣ. ದ ಪ್ರಪೋಸಲ್ ಟು ಲಿಂಕ್ ಆಧಾರ್ with voter ID raises significant concerns regarding citizens' right to vote, privacy and electoral integrity. Critically analyze. So critically analyze ಅಂತಿರೋದ್ರಿಂದ
ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್, ಅದ್ರ ಜೊತೆಗೆ ಕೇಸಸ್ಗಳು, ರಿಪೋರ್ಟ್ಸ್ ಫ್ಯಾಕ್ಟ್ಸ್ ಆಲ್ರೆಡಿ ಹೇಳಿದ್ದೀನಿ, ಅದನ್ನೆಲ್ಲ ಲಿಂಕ್ ಮಾಡಿಬಿಟ್ಟು ಆನ್ಸರನ್ನು ಪ್ರಾಕ್ಟೀಸ್ ಮಾಡಿ. ಸೊ ಇದನ್ನು ನಮಗೆ ಮೇನ್ಸಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ, ಈವನ್ ಪ್ರಿಲಿಮ್ಸಲ್ಲೂ ಕೇಳ್ತಾರೆ. ಆಲ್ರೆಡಿ ಪ್ರಿಲಿಮ್ಸಲ್ಲಿ ಆಧಾರ್ ಲಿಂಕೇಜ್ ಬಗ್ಗೆ ಕೇಳಿದ್ದಾರೆ 2020 ಪೇಪರಲ್ಲಿ. ಸೊ 2020 ಕೇಳಿರೋದ್ರಿಂದ ಮತ್ತೆ ರಿಪೀಟ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ, ಬಿಕಾಸ್ ಈ ಇಶ್ಯೂ ತುಂಬಾ ದೊಡ್ಡದಾಗ್ತಿರೋದ್ರಿಂದ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.